ನಂತ ಆಪ್ರೇಷನ್ ಮಾಡಿಸ್ಬೇಕು. ಹಾಗಾಗಿ ಜನಸಂಖ್ಯೆ ನಿಯಂತ್ರಣ ಮಾಡಿದರೆ ಎಲ್ಲರೂ ಚೆನ್ನಾಗಿರ್ತಾರೆ. ಆಮೇಲೆ ಬಡತನ ಕಡಿಮೆ ಆಗುತ್ತೆ, ನಿರುದ್ಯೋಗ ಸಮಸ್ಯೆನೂ ಕಡಿಮೆ ಆಗುತ್ತೆ. ಈಗ ನೋಡಿ ನಮ್ಮ ಭಾರತದಲ್ಲಿ ಹೇಳಿದೆ, ಈಗ ಅಮೇರಿಕಾ ಮುಂದುವರೆದ ದೇಶ, ಯಾಕಂದ್ರೆ ಜನಸಂಖ್ಯೆ ಕಡಿಮೆ ಇದೆ, ಅಲ್ಲೂ 30 ಕೋಟಿ ಇದೆ. ಅದು ನಮಗಿನ್ನೂ 6 ಪಟ್ಟು ಕಡಿಮೆ, 5 ಪಟ್ಟು ಕಡಿಮೆ. ಅಲ್ಲಿ 30 ಕೋಟಿ ಇದೆ ಅಮೇರಿಕದಲ್ಲಿ, ನಮಗಿದಲ್ಲಿ 144 ಕೋಟಿ ಇದೆ, ಲೆಕ್ಕ ಹಾಕೊಳ್ಳಿ. ಆದ್ದರಿಂದ ಬಟ್ ನಮ್ಗೆ ವಾಸ ಮಾಡೋಕ್ಕೂ ಜಾಗ ಇಲ್ಲ. ಈಗ ಬೆಂಗಳೂರಲ್ಲಿ ವಾಸ ಮಾಡೋಕ್ಕೆ ಮನೆಗಳು ಜಾಗ ಸಿಗ್ತಾಯಿಲ್ಲ. ಒಂದು ಮನೆಯಲ್ಲಿ ಒಂದು ಕಾಂಪೌಂಡಲ್ಲಿ ಸಣ್ಣ ಸಣ್ಣ ಗೂಡು ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಅವಾಗ ಏನು ಕಾಯಿಲೆಗಳು ಜಾಸ್ತಿ ಬರ್ತವೆ. ಈಗ ಯಾವುದು ವಾಂತಿ ಭೇದಿ ಪ್ರಕರಣ ಇರ್ಬೋದು, ಅಥವಾ ಜಾಂಡೀಸ್ ಇರ್ಬೋದು, ಟೈಫಾಯ್ಡ್ ಇರ್ಬೋದು, ಮತ್ತು ಈಗೆಲ್ಲ ಡೆಂಗ್ಯೂ ಸ್ಟಾರ್ಟ್ ಆಗಿದೆ. ಗೊತ್ತಿದೆ ನಿಮಗೆ, ಡೆಂಗ್ಯೂ ಎಲ್ಲ ಸ್ಟಾರ್ಟ್ ಆಗಿದೆ. ಅದು ನಾವು ಸ್ವಚ್ಛತೆ ನಾವು ಜನಸಂಖ್ಯೆ ಕಡಿಮೆ ಇದ್ದರೆ ನಾವು ಪರಿಸರ ಚೆನ್ನಾಗಿ ಇಟ್ಕೋಬೋದು, ಸ್ವಚ್ಛತೆ ಇರ್ಬೋದು, ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೋದು, ಆದಷ್ಟು ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೋದು. ಆದರೆ ನೀವೆಲ್ಲರೂ ಹೇಳ್ಬೇಕಾದ್ರೆ ಹಿರಿಯರಿದ್ದೀರ, ಇನ್ನು ಮುಂದೆ ಆದಷ್ಟು ಜನಸಂಖ್ಯೆ ನಿಯಂತ್ರಣ ಮಾಡಬೇಕಂದ್ರೆ ಬಾಲ್ಯ ವಿವಾಹ ತಪ್ಪಿಸ್ಬೇಕು.